ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂ ಭುಜಂಗತುಂಗ ಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ. ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ಬೆಳಗ್ಗಿನಿಂದ ಬಹಳಷ್ಟು ಜನ ಸಂಪರ್ಕ ಮಾಡಿ ಕೇಳ್ತಾನೆ ಇದ್ದಾರೆ, ಆರಾಮಲ್ವಾ, ಹುಷಾರಾಗಿದ್ಯಲ್ವಾ, ಸೇಫ್ ಆಗಿದ್ಯಲ್ವಾ, ಅಲ್ಲಿ ಕಾಲ್ ತುಳಿತ ಆಯ್ತಂತೆ, ಅಲ್ಲಿ 100 ಜನ ಸತ್ರಂತೆ, ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಒಂದಷ್ಟು ಸುಳ್ಳು ಮಾಹಿತಿಗಳನ್ನ ನೋಡಿ ಆತಂಕಗೊಳ್ತಾ ಇದ್ದಾರೆ. ಆ ಆತಂಕದಿಂದ ಕರೆಯನ್ನ ಮಾಡಿ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಓಡಾಡ್ತಾ ಇದ್ದೀನಿ. ಏನು ಸಮಸ್ಯೆ ಇಲ್ಲ, ಇಲ್ಲೇ ನಿಂತು ಹೇಳ್ತಾ ಇದ್ದೀನಿ, ಏನೂ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗೇ ಇದೆ. ಜನರು ಓಡಾಡ್ತಾ ಇದ್ದಾರೆ, ಭಕ್ತಾದಿಗಳು ಗಂಗೆಯಲ್ಲಿ ಮಿಂದೇಳ್ತಾ ಇದ್ದಾರೆ, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತ ಹೇಳ್ತೀನಿ. ಹಾಗಾದ್ರೆ ಏನಾಯ್ತು ನೋಡಿ, ನಾನು ನಿನ್ನೆನೆ ಹೇಳ್ತಾ ಇದ್ದೆ ನಿಮಗೆ, ನಾಳೆ ಅಮೃತ ಸ್ನಾನ ಇದೆ, ಭಕ್ತಾದಿಗಳು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂತ. ಹೌದು, ನಿನ್ನೆಯಿಂದನೇ ಲಕ್ಷ ಭಕ್ತಾದಿಗಳು ಬರ್ತಾ ಇದ್ರು. ಇವತ್ತಂತೂ ಹೇಳೋದೇ ಬೇಡ. ಯಾಕಂತ ಹೇಳಿದ್ರೆ ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ. ಇವತ್ತು ಮೌನಿ ಅಮಾವಾಸ್ಯೆ ಇದೆ, ಇವತ್ತು ಅಮೃತ ಸ್ನಾನ ಮಾಡೋದಿದೆ. ಜನರು ಭಕ್ತಾದಿಗಳು ನನಗೆ ಒಂದು ಬಾರಿ ಅವಕಾಶ ಸಿಕ್ಕರೆ ಸಾಕು ಅಂತ ಎಲ್ಲರೂ ಕೂಡ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಅಮೃತ ಸ್ನಾನದ ಮೊದಲ ಅವಕಾಶ ಇರುವಂತದ್ದು ನಾಗಾ ಸಾಧುಗಳಿಗೆ. ಹಾಗಾಗಿ ಅಲ್ಲಿ ನಾಗಾ ಸಾಧುಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ನಿಮಗೆ ಅವರು ಮೆರವಣಿಗೆ ಹೋಗುವಂತದ್ದನ್ನ ಒಂದಷ್ಟು ವಿಡಿಯೋಸ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಎಸ್, ಅವರ ಆ ಮೆರವಣಿಗೆಗೆ ಹೋಗೋದಕ್ಕೆ ಒಂದಷ್ಟು ಜಾಗವನ್ನ ಮಾಡಿಕೊಡ್ಬೇಕು, ಒಂದಷ್ಟು ಅನುವು ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಭಕ್ತಾದಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅಂದ್ರೆ ಈ ಕಡೆಯಿಂದ ಬರ್ತಾ ಇರೋರನ್ನ ಒಂದ್ ಸ್ವಲ್ಪ ಆ ಕಡೆಯಿಂದ ಬನ್ನಿ ಅಂತ ತಿಳಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದಷ್ಟು ಗೊಂದಲಗಳು ನಡೀತು. ಆ ಗೊಂದಲಗಳಿಂದ ಜನರು ಗಾಬರಿಯಿಂದ ಓಡೋದಕ್ಕೆ ಆರಂಭ ಮಾಡ್ತಾರೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ಹೆಚ್ಚಿನ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿಗೆ ಬರುವಾಗ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳದೆ ಬಂದಿರ್ತಾರೆ. ಅಂದ್ರೆ ಪವಿತ್ರ ಸ್ನಾನವನ್ನ ಮಾಡೋದು, ಹೋಗೋದು. ಸೊ ಇಲ್ಲಿ ಬಂದು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಉಳ್ಕೊಳ್ಳೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಂದಿರ್ತಾರೆ. ಹಾಗೆ ಬಂದಂತ ಒಂದಷ್ಟು ಭಕ್ತಾದಿಗಳು ಅಲ್ಲಿ ಸ್ನಾನ ಘಟ್ಟಕ್ಕೆ ಹೋಗುವಂತ ಆ ಜಾಗದಲ್ಲಿ ಮಲ್ಕೊಂಡಿದ್ರು. ಇಲ್ಲಿ ಒಂದಷ್ಟು ಜನ ಗಾಬರಿಯಿಂದ ಓಡೋದಕ್ಕೆ ಆರಂಭ ಮಾಡಿದಾಗ ಇವರಿಗೂ ಗಾಬರಿ ಆಗತ್ತೆ. ನಿದ್ದೆಗಣ್ಣಲ್ಲಿದ್ರು, ಮಲ್ಕೊಂಡಲ್ಲಿಂದ ತಮ್ಮ ಬಟ್ಟೆ, ತಮ್ಮ ಬ್ಯಾಗ್ ಇವೆಲ್ಲವನ್ನ ಒಂದಷ್ಟು ಜನ ಹಿಡ್ಕೊಂಡ್ರು, ಒಂದಷ್ಟು ಜನ ಬಿಟ್ರು. ಹಾಗೆ ಎದ್ದು ಬಿದ್ದು ಓಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಯ್ತು. ಆ ಕಾಲ್ ತುಳಿತ ಆದಂತಹ ವೆರಿ ನೆಕ್ಸ್ಟ್ ಮಿನಿಟ್ ಅಲ್ಲಿ ಅಲ್ಲಿನ ಪೊಲೀಸರು ಮೈಕ್ ಬಳಸಿ ಏನು ವಾಸ್ತವ ಏನಿದೆ ಅನ್ನುವಂಥದ್ದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಕೆಲವು ನಿಮಿಷಗಳಲ್ಲಿ ಆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಕೆಲಸವನ್ನ ಮಾಡಿದ್ರು. वैभव कृष्णा बोल रहा हूँ, डीआईजी महाकुंभ। आप सभी स्नानार्थियों को मौनी अमावस्या पर्व की बहुत बहुत शुभकामनाएं। आप सभी को ये बताना है कि मौनी अमावस्या के स्नान का मुहूर्त 7:37 से शुरू हो रहा है। इसमें केवल 10 मिनट अब बचे हैं। आप सभी लोग अपने अपने स्थान से उठ के गंगा घाटों पे प्रस्थान करें और स्नान करके जल्दी स्नान करके अपने अपने गंतव्यों को प्रस्थान करें। आप अच्छे तरीके से जानते हैं, करोड़ों की संख्या में दर्शनार्थी आए हुए हैं, स्नानार्थी आए हुए हैं, जो कि मां गंगा मैया का स्नान करेंगे। आप लोगों को जल्दी स्नान करके उन्हें भी सकुशल स्नान का मौका देना चाहिए। इसीलिए आप घाटों पे रात को ना सोएं, स्नान करें और जल्दी निकलते रहे घाटों से। 1 ಗಂಟೆ ಕೂಡ ತಗೊಳ್ಳಿಲ್ಲ, ಕೆಲವು ನಿಮಿಷಗಳಲ್ಲಿ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತಂದ್ರು. ಅಂಡ್ ಈಗ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ. ಕಾಲ್ ತುಳಿತ ಆಗಬಾರ್ದಿತ್ತು, ದುರದೃಷ್ಟ ಆಯ್ತು.
ಒಂದಷ್ಟು ಜನ ಗಾಯಾಳುಗಳು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೋದಿಜಿ ಆಗಿರಬಹುದು, ಯೋಗಿಜಿ ಆಗಿರಬಹುದು, ಅಮಿತ್ ಶಾ ಜಿ ಆಗಿರಬಹುದು, ನಿರಂತರವಾಗಿ ಈ ವಿಚಾರವಾಗಿ ಸಂಪರ್ಕದಲ್ಲಿದ್ದಾರೆ, ನೋಡ್ಕೊಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಎಲ್ಲವನ್ನ ಮಾಡ್ತಾ ಇದ್ದಾರೆ. ನೀವ್ ಯಾರು ಸುಮ್ನೆ ಸುಳ್ಳನ್ನು ಹರಡಿಸೋದಕ್ಕೆ? ನೀವು ಇಲ್ಲಿ ನಿಂತು ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ ಅಂತ. ಗೊತ್ತಿಲ್ಲದೆ ಇದ್ರೆ ಯಾವುದೇ ವಿಚಾರವನ್ನ ತಿಳಿಸೋದಕ್ಕೆ ಹೋಗಬಾರದು. ನೀವು ಮನೆಯಲ್ಲಿ ಕೂತು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುವಷ್ಟು ಸುಲಭ ಅಲ್ಲ ಈ ಕೋಟಿ ಕೋಟಿ ಭಕ್ತಾದಿಗಳನ್ನ ಮ್ಯಾನೇಜ್ ಮಾಡುವಂಥದ್ದು. ನಿಮಗೆ ಗೊತ್ತಾ, ಈ ಮೌನಿ ಅಮಾವಾಸ್ಯೆಗೆ 6 ಕೋಟಿ ಜನ ಭಕ್ತಾದಿಗಳು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಉತ್ತರ ಪ್ರದೇಶ ಸರ್ಕಾರ 10 ಕೋಟಿ ಜನ ಭಕ್ತಾದಿಗಳು ಬರಬಹುದು ಅಂತ ಹೇಳಿ ಆ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಹೇಳ್ತಾ ಇದ್ದಂಥದ್ದು 10 ಕೋಟಿ ಭಕ್ತಾದಿಗಳು ಆಗಮಿಸುವಂತಹ ನಿರೀಕ್ಷೆ ಇದೆ ಈ ಮೌನಿ ಅಮಾವಾಸ್ಯೆಗೆ ಅಂತ. ಆದ್ರೆ ಈಗ ನೋಡಿದ್ರೆ ಸುಮಾರು 14 ಕೋಟಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆ ಸಲುವಾಗಿ, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳು ಸಲುವಾಗಿ, ಗಂಗಾ ನದಿಯಲ್ಲಿ ಮಿಂದೇಳು ಸಲುವಾಗಿ ಇಷ್ಟು ಕೋಟಿ ಭಕ್ತಾದಿಗಳು ಬರುವಾಗ ಅಷ್ಟು ಜನರನ್ನ ಮ್ಯಾನೇಜ್ ಮಾಡೋದೇನು ತಮಾಷೆಯ ವಿಚಾರ ಅಂತ ಅನ್ಕೊಂಡ್ರ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುವಷ್ಟು ಸುಲಭನಾ ಇದು? ನೀವು ಇಲ್ಲಿ ನಿಂತು ನೋಡಿದೀರಾ ಪರಿಸ್ಥಿತಿ ಹೇಗಿದೆ ಅಂತ? ಎಷ್ಟು ವ್ಯವಸ್ಥೆಗಳಿದೆ ಅಂತ ನೋಡಿದೀರಾ ನೀವು? ಅದ್ ಹೇಗೆ ಮಾತಾಡ್ತೀರಾ ನೀವು ಈ ರೀತಿಯಾಗಿ? ಇನ್ನು ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿಮಗೆ ಮೊದಲನೇದಾಗಿ ನಾನು ಕೇಳ್ತೀನಿ, ನೀವೆಲ್ಲರೂ ಕೂಡ ಮಹಾಕುಂಭ ಮೇಳಕ್ಕೆ ಒಂದೇ ಒಂದು ವಿಶ್ ಆದ್ರೂ ಮಾಡಿದೀರಾ? ಒಳಿತಾಗ್ಲಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ ಮನಸ್ಸಲ್ಲಾದ್ರೂ? ಕೆಟ್ಟದಾದಾಗ ಎಷ್ಟು ಬೇಗ ಎದ್ಕೊಂಡು ಬಂದ್ರಿ ಅಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನ್ ಹೇಳಿದ್ರು? ಯೋಗಿಜಿ, ಕೇಂದ್ರ ಸರ್ಕಾರ ಇದಕ್ಕೆ ಕಾರಣ ಅಂತ. ಆಯ್ತು ಸ್ವಾಮಿ, ಅವ್ರಿಗೆ ಗೊತ್ತು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ. ಇಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಇದ್ದಾರೆ. ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನಾನ್ ನೋಡಿದೀನಿ. ಪ್ರತಿದಿನ ನೋಡ್ತಾ ಇದ್ದೀನಿ. 1 ವಾರ ಆಯ್ತು ಇಲ್ಲಿ ಬಂದು ನೋಡ್ತಾ ಇದ್ದೀನಿ ನಾನು. ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ವ್ಯವಸ್ಥೆ ಸರಿಯಾಗಿಲ್ಲ, ಅದೇ ಇದಕ್ಕೆ ಕಾರಣ ಅಂತ. ಅಂಡ್ ರಾಹುಲ್ ಗಾಂಧಿ ಅವ್ರದ್ದು VIP ಕಲ್ಚರ್ ಇಂದಾಗಿ ಹೀಗಾಗ್ತಾ ಇದೆ ಅಂತ. ಎಕ್ಸ್ಕ್ಯೂಸ್ ಮೀ ರಾಹುಲ್ ಗಾಂಧಿ ಅವರೇ, VIP ಕಲ್ಚರ್ನ ಪಿತಾಮಹ ಅಲ್ವಾ ನಿಮ್ಮ ಫ್ಯಾಮಿಲಿ? ನೀವೇ ಅಲ್ವಾ ಅದರ ರಾಯಭಾರಿಗಳು? ನೀವ ಈ ಮಾತನ್ನ ಹೇಳ್ತಾ ಇರುವಂತದ್ದು? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವ ಅವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನ ನೀವು? ಸ್ವಚ್ಛತೆನ ಅಥವಾ ಸೆಕ್ಯೂರಿಟಿನ? ಯಾವ ವಿಚಾರ? ನಾನು ಸಿಕ್ಕಿರುವಂತಹ ಕನ್ನಡಿಗರು ಕೂಡ ಅಷ್ಟೇ, ಪ್ರತಿ ಒಬ್ರು ಕೂಡ ನಾನು ಕೇಳೋ ಮೊದಲು ಅವರೇ ಹೇಳ್ತಾ ಇದ್ದಾರೆ ಅದ್ಭುತವಾದಂತಹ ಆಯೋಜನೆ ಮಾಡಿದ್ದಾರೆ, ಮೋದಿ ಯೋಗಿಜಿಗೆ ಸೆಲ್ಯೂಟ್, ಇಲ್ಲಿನ ಪೊಲೀಸರಿಗೆ ಸೆಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಮಾಡಿದಾರ್ರಿ ಇಲ್ಲಿ. ನಮಸ್ಕಾರ, ಹರ ಹರ ಮಹಾದೇವ್. ಮೊದಲನೇದಾಗಿ ನೀವು ಹೇಗೆ ಬಂದ್ರೆ ಅನ್ನುವಂಥದ್ದನ್ನ ನಮಗೆ ತಿಳಿಸೋದಾದ್ರೆ, ಅಂದ್ರೆ ಯಾಕಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಬರೋ ವಿಚಾರದಲ್ಲೇ ಗೊಂದಲಗಳಿವೆ, ತುಂಬಾ ಎಕ್ಸ್ಪೆನ್ಸಿವ್ ಇದೆ ಹೇಗೆ ಬರೋದು ಅನ್ನುವಂಥದ್ದು. ಹಾಗಾಗಿ ನೀವು ಹೇಗೆ ಬಂದ್ರಿ, ನಿಮ್ಮ ಪ್ರಯಾಣ ಹೇಗಿತ್ತು ಅನ್ನುವಂಥದ್ದನ್ನ ತಿಳಿಸೋದಾದ್ರೆ. ನಮಗೆ ನಮ್ಮ ಸಂಗಡಿಗರು ವಿನೋದ್ ಅಂತ, ನಾವು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಅದರಿಂದ ಇವರು ನಮಗೆ ಕೋಆಪರೇಟ್ ಮಾಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೊರಡ ಸಮಯ ಹೇಳಿದ್ರು. ನಮಗೆ ದೂರ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿದ್ವಿ. ಆಮೇಲೆ ನಮ್ಮ ವಿನೋದ್ ಅವರು ತುಂಬ ಫೋರ್ಸ್ ಮಾಡಿ ಹೋಗೋಣ ಒಂದು ಜವಾಬ್ದಾರಿ ತಗೊಂಡ್ರು. ನಂತರ ನಮ್ಮ ಡ್ರೈವರ್ ತುಂಬ ಶ್ರಮ ಪಟ್ಟಿದ್ದಾರೆ ಮೇಡಮ್. ನಮ್ಮ ಫ್ರೆಂಡು ಒಳ್ಳೆ ಡ್ರೈವರು, ಚೆನ್ನಾಗಿ ತಂದು ರೀಚ್ ಮಾಡಿಸಿದ್ದಾರೆ. ಕುಂಭಮೇಳವನ್ನ ನೋಡಿ ಆನಂದ ಪಟ್ವಿ. ಶಾಹಿ ಸ್ನಾನವನ್ನು ಇವತ್ತು ಮೌನಿ ಅಮಾವಾಸ್ಯೆಯಲ್ಲಿ ಮಿಂದಿದ್ದೀವಿ ಗಂಗಾ ನದಿಯಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ನಂದೀಶ್ ಅವರು, ಇವರು ಅನಿರೀಕ್ಷಿತವಾಗಿ ನಮ್ಮ ಜೊತೆ ಬಂದಿದ್ರು. ತುಂಬ ಸಂತೋಷ ಆಗ್ತಾ ಇದೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಕ್ಕೆ. ತುಂಬಾ ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. 100% ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಫೆಸಿಲಿಟಿ ಚೆನ್ನಾಗಿದೆ. ಹಾಗೆ ಇರ್ಬೋದು, CM ಯೋಗಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಟಾಯ್ಲೆಟ್ ಸಿಸ್ಟಮ್ ಆಗಿರಲಿ, ಒಂದು ನೀರಿನ ವ್ಯವಸ್ಥೆ ಆಗಿರಲಿ, ಕಂಪ್ಲೀಟ್ ಏರಿಯಾ ಚೆನ್ನಾಗಿದೆ. ಆಮೇಲೆ ಪೊಲೀಸ್ ಇದೆಯಲ್ಲ ಡಿಪಾರ್ಟ್ಮೆಂಟ್, CRPF ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗಿರಲಿ, ಎವ್ರಿಥಿಂಗ್ ಈಸ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ನೋಡ್ಕೊತಿದ್ದಾರೆ. ಕಂಪ್ಲೀಟ್ ಯಾರಿಗೆ ಒಬ್ಬರು ಕೂಡ ತೊಂದರೆ ಆಗಿಲ್ಲ, ತೊಂದರೆ ಆಗದೆ ನೋಡ್ಕೊತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಬೊಂಬಾಟ್ ಆಗಿತ್ತು, ಸೂಪರ್ ಆಗಿತ್ತು. ಆಲ್ಮೋಸ್ಟ್ 10,000 ಎಕರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಮಾಡಿರೋದು ಇದೆಲ್ಲ. ಸೊ ನಮಗೆ ತುಂಬಾ ಇಷ್ಟ ಆಯ್ತು. ಬಟ್ ಬರೋದಕ್ಕೆ ತುಂಬಾ ಕಷ್ಟ ಆಗಿದ್ರು ಕೂಡ ಇಲ್ಲಿ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ಸ್ ವಾವ್, ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಆ ಒಂದು ನಾಗ ಸಾಧುಗಳಾಗಿರ್ಬೋದು, ಅಗೋರಿಗಳಾಗಿರ್ಬೋದು, ಅವ್ರ ವೇ ಆಫ್ ಲಿವಿಂಗ್ ಸ್ಟೈಲ್ ಹೆಂಗಿದೆ, ಮತ್ತೆ ಅವ್ರದ್ದು ಮೆರವಣಿಗೆ ಹೇಗಿದೆ, ಕಂಪ್ಲೀಟ್ ಫುಲ್ ಆ್ಯಂಡ್ ಫುಲ್ ಪ್ಯಾಕೇಜಲ್ಲಿ ನಮಗೆ ಕಂಪ್ಲೀಟ್ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು.
ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಮಗೆ ತುಂಬ ಹ್ಯಾಪಿ ಅನಿಸ್ತು. ತುಂಬ ವಿ ಆರ್ ವೆರಿ ಫೀಲ್ ಹ್ಯಾಪಿ. ಅದರಲ್ಲೂ ಫಾರಿನರ್ಸ್ ಆಗಿರ್ಬೋದು, ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ. ಫಾರಿನರ್ಸ್ ಆ್ಯಕ್ಚುಲಿ ಸಿಂಗಾಪುರಿಂದ, ದುಬೈಯಿಂದ, ಮಲೇಷ್ಯಾದಿಂದ, ಅಮೆರಿಕೆಯಿಂದ ಬಂದಿದ್ದಾರೆ. ಸೊ ನಾವು ಕಮ್ಯುನಿಕೇಟ್ ಮಾಡಿದ್ವಿ. ಆಮೇಲೆ ನಮ್ಮ ಹತ್ರ ಮೊಬೈಲ್ಗೆ ಚಾರ್ಜಿಂಗ್ ಇಲ್ಲದ್ರು ಕೂಡ ಎಲ್ಲೋ ಒಂದು ಕೇಳಿ ಹಾಕ್ಸ್ಕೊಂಡು ನಾವು ಮಾಡಿ ಫೋಟೋ ವಿಡಿಯೋ ತಗೊಂಡು ಅತ್ಲಾಗೆ ತುಂಬ ಶ್ರಮ ಪಟ್ಟಿದ್ದೀವಿ ನಾವು. ವೆರಿ ಹ್ಯಾಪಿ. ಅದರಲ್ಲೂ ನನ್ನ ಕಡೆಯಿಂದ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಇವರು ತುಂಬ ನಮಗೆ ಶಿವು ನಮ್ಮ ಕೊಲೀಗ್, ನಮ್ಮ ಆ್ಯಸ್ ಎ ಫ್ರೆಂಡ್ ನಮಗೆ ತುಂಬ ನಿನ್ನೆ ನೈಟ್ ತುಂಬ ಸ್ಟ್ರಗಲ್ ಆಗೋಯ್ತು. ಮೇನ್ ರೋಡ್ ಬಂದು ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲಿ ತನಕ ಬ್ಲಾಕ್ ಆಗಿದೆ ಅಂದರೆ 40 ಕಿಲೋಮೀಟರ್ಸ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಹೆಂಗೆ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ನಾವು ಸುತ್ತಾಡಿದ್ದೀವಿ ಶಾರ್ಟ್ಕಟ್ ಹುಡ್ಕೋದಕ್ಕೆ. ಹೆಂಗೆ ಅಂದರೆ ವಿಲೇಜ್ ಕಡೆಯಿಂದ ಕಂಪ್ಲೀಟ್ ಹಳ್ಳಿ ಇಲ್ಲಿಂದ ನಮ್ಮ ಕಾರ್ ಎಲ್ಲಿದೆ ಗೊತ್ತಾ, 10 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ ಹೋಗ್ಬೇಕು ನಾವು ಇಲ್ಲಿಂದ. ಸೊ ಅಷ್ಟು ದೂರದಿಂದ ಇಲ್ಲಿ ತನಕ ಬಂದು 10 ಕಿಲೋಮೀಟರ್ನಿಂದ ಕಾರ್ನ ಪಾರ್ಕ್ ಮಾಡಿ ಅಲ್ಲಿ ಆ ಕಾರ್ ಪಾರ್ಕಿಂಗ್ ಮಾಡೋಕೆ ನಾವು ನಿನ್ನೆ ಪಟ್ಟಿದ್ದು ಶ್ರಮ ಇದೆಯಲ್ಲ, ಅದು ತುಂಬ ರಿಸ್ಕಿ. ಆ ಗಾಡಿ ನಾವು ಹೊಡೆದಿದ್ದು ಇದೆಯಲ್ಲ ಕಾರು, ಅದು ಕೂಡ ತುಂಬ ರಿಸ್ಕಿನೇ. ಎಲ್ಲಂದ್ರೆ ಅಲ್ಲಿ ಹೆಂಗಂದ್ರೆ ಹಂಗೆ ನುಗ್ಸಿ ಹೆಂಗೆಂಗೋ ಬಂದ್ವಿ ನಾವು. ಎಲ್ಲೆಲ್ಲೋ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ 10 ಕಿಲೋಮೀಟರ್ಸ್ ಆಫ್ ಬೈ ವಾಕ್ ಬಂದಿದ್ದೀವಿ ಇಲ್ಲಿಗೆ ನಾವು ನಡ್ಕೊಂಡು ಕಾರ್ ಪಾರ್ಕ್ ಮಾಡಿ. ಸೊ ವಿ ಆರ್ ವೆರಿ ಪ್ರೌಡ್. ಇದು ನೋಡೋದಕ್ಕೆ ತುಂಬ ಖುಷಿ ಇದೆ. ವೆರಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದು ಕುಂಭಮೇಳ ನಡೆಯೋದಕ್ಕೆ, ನಾವು ಇಲ್ಲಿ ಭಾಗಿಯಾಗಿದ್ದಕ್ಕೆ ವಿ ಆರ್ ವೆರಿ ಪ್ರೌಡ್ ಆಫ್ ಇಂಡಿಯನ್ಸ್. ಒಂದು ಮಾತು, ಅದ್ರಲ್ಲಿ ಒಂದು ಮಾತು, ಇವತ್ತು ಕಾಲ್ ತುಳಿತಾಯ್ತು, ತುಂಬಾ ಸೇಫ್ ಇಲ್ಲ ಮಹಾಕುಂಭ ಮೇಳಕ್ಕೆ ಹೋಗುವಂತದ್ದು, ಬಹಳ ಕಷ್ಟ ಇದೆ ಅನ್ನುವಂತಹ ಸುಳ್ಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದ್ರ ವಿಚಾರವಾಗಿ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ನಮ್ಮ ಅಮ್ಮ ಕಾಲ್ ಮಾಡಿದ್ರು, ಮತ್ತೆ ನಮ್ಮ ಬ್ರದರ್ ಕಾಲ್ ಮಾಡಿದ್ರು. ಬೆಳಿಗ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಹೆಂಗಪ್ಪ ಇದೆಯಾ, ಯಾಕೆ ಸೇಫ್ ಆಗಿದೆಯಾ ಇಲ್ವಾ ಅಂತ ಕೇಳಿದ್ರು. ನನಗೆ ಶಾಕ್ ಆಯಿತು. ಸೇಫ್ ಆಗಿದೆಯಾ ಅಂತ ಕೇಳಿದ್ರು. ಏನಾಯ್ತು ಅಂತ ಕೇಳ್ತಿದ್ರು. ನನಗೇನು ಆಗಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನಮ್ಮ ಬ್ರದರ್ ಕಾಲ್ ಮಾಡಿದ್ರು, ಚೆನ್ನಾಗಿದ್ದೀರ ಅಂತ. ನಾನು ಚೆನ್ನಾಗಿದ್ದೀನಮ್ಮ, ನನಗೇನು ಆಗಿಲ್ಲ, ನಾವು ಆರಾಮಾಗಿ ಬಂದ್ವಿ ನಾವು ಇಲ್ಲಿ. ಬಟ್ ಬೈ ವಾಕ್ ಬಂದ್ರೆ ಅಷ್ಟೇ ಬಿಟ್ಟರೆ ನಮ್ಗೇನು ಕಷ್ಟ ಅನಿಸಲಿಲ್ಲ. ಬಟ್ ಏನೋ ಕಾಲು ತೊಳಿತಾ ಅಂದರು, ಸತ್ತೋಗಿದ್ರು ಅಂತ ಕೆಲವು ಜನ ಅಂತ ಅಂದರು, ಟಿವಿನಲ್ಲಿ ಹೇಳಿದ್ರು ಅಂತ. ಹಾಗಾಗಿ ನಮ್ಮ ತಾಯಿ ಕೂಡ ಕಾಲ್ ಮಾಡಿದ್ರು. ನಾವು ಹೇಳಿದ್ವಿ ನನಗೇನು ಆಗಿಲ್ಲ, ವಿ ಆರ್ ವೆರಿ ಸೇಫ್ ಹಿಯರ್ ಅಂತ ಹೇಳಿದ್ವಿ. ದಟ್ಸ್ ಇಟ್. ಹಾಗಾಗಿ ಎಲ್ಲವೂ ಆರಾಮಾಗಿದೆ, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಹೌದಲ್ವಾ? ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬೆಳಗ್ಗೆ ಟಿಫನ್ ಸಿಕ್ತು, ಮಧ್ಯಾಹ್ನ ಇವಾಗಂತೂ ಒಂದು 5 ಸಲ ತಿಂದಿದ್ದೀವಿ ನಾವಂತೂ. ಹಂಗಿದೆ ಕಂಪ್ಲೀಟ್ ಎಲ್ಲ ಲೈಫ್ ಸ್ಟೈಲ್. ನಾರ್ತ್ ಇಂಡಿಯನ್ ಅಲ್ಲಿರೋ ಎಲ್ಲ ಥರದ ಲೈಫ್ ಸ್ಟೈಲ್ ಆಗಿರ್ಬೋದು, ಗುಜರಾತಿ, ಪಂಜಾಬಿ ಎಲ್ಲ ಕಂಪ್ಲೀಟ್ ಫುಲ್ ಆ್ಯಂಡ್ ಫುಲ್ ಪ್ಯಾಕೇಜ್. ನಾನೊಂದು ನೆಕ್ಸ್ಟ್ ಸಾಯೋ ತನಕ ಮರೆಯಲಾಗದಿರೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ಕೇಳಿದ್ರಲ್ವಾ, ನಮ್ಮನೇ ಊರಿಂದ ಬಂದಿರುವಂತಹ ನಮ್ಮ ಕನ್ನಡಿಗರು ಇಲ್ಲಿನ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ. ಕಾಲ್ ತುಳಿತಾಗಿದೆ, ಬರೋದಕ್ಕೆ ಸೇಫ್ ಇಲ್ಲ, ಇಲ್ಲಿ ಬಹಳಷ್ಟು ಕಷ್ಟ ಇದೆ, ಹಾಗೆ ಹೀಗೆ ಏನೇನೋ ಸುಳ್ಳುಗಳನ್ನ ಹರಡಿಸ್ತಾ ಇದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಇವರ ಮಾತುಗಳನ್ನ ಕೂಡ ಒಂದ್ ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಅಂಡ್ ಯಾರು ಆ ಸುಳ್ಳು ಮಾಹಿತಿಗಳನ್ನ ಹರಡ್ತಾ ಇದಾರಲ್ಲ ಅವರಿಗೂ ಒಂದ್ ಸ್ವಲ್ಪ ಕಳಿಸ್ಕೊಡಿ. ಸುಳ್ಳು ಮಾಹಿತಿಯನ್ನ ಹರಡೋ ಮೊದಲು ಸತ್ಯ ಏನಿದೆ, ವಾಸ್ತವ ಏನಿದೆ ಅನ್ನುವಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಮಹಾಕುಂಭ ಮೇಳದ ವಿಚಾರವಾಗಿ ಏನಾದ್ರೂ ಒಂದು ಅಹಿತಕರ ಘಟನೆ ಅಥವಾ ಒಂದು ಬೇಜಾರಿನ ವಿಚಾರ ಏನಾದ್ರೂ ಸಿಗುತ್ತಾ ಅಂತ ಕಾಯ್ತಾ ಕೂತಿದ್ದಂಥವರಿಗೆ ಒಂದು ಬಾರಿ ಖುಷಿ ಆಗಿರಬಹುದು, ಆದ್ರೆ ಈಗ ನಿರಾಸೆ ಆಗಿರಬಹುದು ಅಲ್ವಾ? ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ಪೊಲೀಸರಾಗಿರಬಹುದು, ಉತ್ತರ ಪ್ರದೇಶ ಸರ್ಕಾರ ಆಗಿರಬಹುದು, ಈ ವಿಚಾರದಲ್ಲಿ ಎಷ್ಟು ಮುತುವರ್ಜಿಯನ್ನ ವಹಿಸಿಕೊಂಡು ಎಲ್ಲವನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದೆಯೋ ಅಷ್ಟೇ ಮುತುವರ್ಜಿಯನ್ನ ವಹಿಸಿ, ಅಷ್ಟೇ ಸಪೋರ್ಟಿವ್ ಆಗಿ ಇಲ್ಲಿಗೆ ಬರ್ತಾ ಇರುವಂತಹ ಭಕ್ತಾದಿಗಳು ಕೂಡ ಇದ್ದಾರೆ. ಕೋಟಿ ಕೋಟಿ ಭಕ್ತರು ಬರ್ತಾರೆ ಅಂತ ಹೇಳಿದ್ರೆ ಅದು ತಮಾಷೆ ವಿಚಾರ ಅಲ್ಲ ಅಲ್ವಾ? ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಆಗಿದೆ. ಹೆಮ್ಮೆ ಪಡ್ಬೇಕು ರೀ ನೀವೆಲ್ರು. ನಮ್ಮ ಭಾರತದಲ್ಲಿ ನಡೀತಾ ಇದೆ, ಬೇರೆ ಎಲ್ಲೂ ಅಲ್ಲ. ವಿದೇಶಿಯರು ಇವತ್ತು ನಮ್ಮ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಯಾಕೆ ವಿದೇಶಿಯರ ಇಸ್ಲಾಮಿಕ್ ಕಂಟ್ರಿಗಳು ಸಮೇತ ಈ ಭಾರತದಲ್ಲಿ ಅದೇನ್ ನಡೀತಾ ಇದೆಯಪ್ಪ, ಅದೇನಪ್ಪ ಮಹಾಕುಂಭ ಮೇಳ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇದ್ದಾರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ. ಇದಲ್ವಾ ನಮ್ಮ ನೆಲದ ತಾಕತ್ತು ಅಂತ ಹೇಳಿದ್ರೆ? ಇದಲ್ವಾ ಸನಾತನ ಧರ್ಮದ ಶ್ರೇಷ್ಠತೆ ಅಂತ ಹೇಳಿದ್ರೆ? ನಮಗೆ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರದ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಹಾಕುಂಭ ಮೇಳದಲ್ಲಿ ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ, ಅಚ್ಚುಕಟ್ಟಾಗಿದೆ ವ್ಯವಸ್ಥೆಗಳು. ಇಲ್ಲಿನ ಪೊಲೀಸರಿಗೆ ಮತ್ತೊಮ್ಮೆ, ಅದೇ ರೀತಿ ಯೋಗೀಜಿ ಸರ್ಕಾರಕ್ಕೆ ಇಲ್ಲಿಂದನೇ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ, ಯಾವುದೇ ಸುಳ್ಳುಗಳಿಗೆ ಕಿವಿಗೊಡಬೇಡಿ,
ಅದ್ಭುತವಾಗಿದೆ. ದಯವಿಟ್ಟು ಬನ್ನಿ. 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು, ಮಿಸ್ ಮಾಡ್ಕೊಳ್ಬೇಡಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.